In the midnight glow where the stars align, we lose ourselves in the rhythm divine. Underneath the sky painted with dreams, we're chasing the echoes of silent screams. Caught in the spell of the cosmic night, where fantasies bloom in the pale moonlight. We'll let go of all that we know and dance in the stars. ಚಿನ್ನಿ ಎಗ್ ಬಿರಿಯಾನಿ ಇಲ್ಲಿಟ್ಕೋ. ಥ್ಯಾಂಕ್ಸ್ ಹೇಳಿ ಮಮ್ಮಿಗೆ. Just you and me, lost in the moment. Our spirits ignite as we twirl in the magic of the cosmic light. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮಾರ್ನಿಂಗ್ ವ್ಲಾಗ್. ಸೊ ಅವತ್ತು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ ಅಂತ ಹೇಳ್ಬೋದು. ಸೊ ಲೇಟಾಗಿದ್ದು ಫಸ್ಟು ಟೀ ಮಾಡಿದ್ವಿ. ಅದಾದಮೇಲೆ ಪಾಪುಗೆ ಸ್ವಲ್ಪ ಬೂಸ್ಟ್ ಕೊಟ್ಟಿದ್ದೆ. ಸೊ ಬೆಳಗ್ಗೆನೇ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಶಾಪ್ ಹೋಗಿದ್ವಿ. ಸೊ ಇಲ್ಲಂತೂ ತುಂಬ ಚೆನ್ನಾಗಿ ಕೊಡ್ತಾರೆ ಚಿಕನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಹೋಗಿದ್ವಾ, ಆಮೇಲೆ ಚಿಕನ್ ಎಲ್ಲ ತೊಗೊಂಡು ಸಾಕು ಇವತ್ತಿಗೆ ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆ ಫಸ್ಟು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು. ಸೊ ಚಿಕನ್ ಏನಾದರೂ ಬೇರೆ ಐಟಮ್ಸ್ಗಳು ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಬೇಗನೆ ಆಗಬೇಕಲ್ವ ಅಂದ್ಬಿಟ್ಟು ಸೊ 4 ಮೊಟ್ಟೆ ಬೇಯಕ್ಕೆ. ಅದ್ರ ಜೊತೆಗೆ ನಾನು ಯಾವಾಗಲೂ ಕೂಡ ಮೊಟ್ಟೆ ಬೇಯಕ್ಕೆ ಹಾಕಬೇಕಾದ್ರೆ ಈರುಳ್ಳಿ ಸಿಪ್ಪೆ ಒಂಚೂರು ಹಾಕ್ಬಿಡ್ತೀನಿ. ಯಾಕೆಂದರೆ ಅದು ಮೊಟ್ಟೆ ಎಡಿಬೇಕಾದ್ರೆ ಏನೋ ಅದು ತೊಂದರೆ ಆಗೋಲ್ಲ ಅಂತ ಅಷ್ಟೇ, ಕಚ್ಚ ಥರ ಆಗುತ್ತಲ್ಲ ಆ ಥರ ಏನಾಗಲ್ಲ ಅಂತ. ಸೊ ಒಂಚೂರು ಉಪ್ಪು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಸೊ ಅದಾದಮೇಲೆ ಕುಕ್ಕರ್ ಇಟ್ಬಿಟ್ಟೇ ಇವೆಲ್ಲ ನಾನು ರೆಡಿ ಮಾಡ್ಕೊಳ್ಳೋದು. ಕಡಿಮೆ ಉರಿಗೆ ಹಾಕ್ಬಿಟ್ರೆ ಆಮೇಲೆ ಇದನ್ನೆಲ್ಲ ರೆಡಿ ಮಾಡ್ಕೊಬೋದು. ಇಲ್ಲಾಂದರೆ ನಮ್ಮದು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಪ್ರೋಸೆಸ್ ಏನು ನಿಧಾನ ಆಗ್ಬಿಡ್ತು. ಇಲ್ಲಾಂದರೆ ಕುಕ್ಕರ್ ಇಟ್ಟಿದ್ದೀವಿ ಅನ್ನೋ ಕಾರಣಕ್ಕಾದರೂ ಬೇಗ ರೆಡಿ ಮಾಡ್ತೀವಿ. ಸೊ ನೋಡಿ, ಇದು ಗರಂ ಮಸಾಲ ಐಟಮ್ಸ್ಗಳು, ಮಾಮೂಲಿ ಈರುಳ್ಳಿ ಇರ್ಬೋದು. ನೋಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹೋಮ್ ಮೇಡೇನೆ. ಸೊ ಫಸ್ಟು ಫ್ರಿಜ್ಜಲ್ಲಿ ಏನೇನೆಲ್ಲ ಇದಕ್ಕೆ ಬೇಕಾಗಿರೋ ಐಟಮ್ಸ್ ತೊಗೊಂಬಂದು ಈಚೆ ಇಟ್ಬಿಡ್ತೀನಿ ಫಸ್ಟು. ಸೊ ನೋಡಿ, ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಹಾಕಿದೆ. ಸೊ ತುಪ್ಪ 1 ಸ್ಪೂನ್ ಹಾಕೋಣ ಅಂತ ಅಂದ್ಬಿಟ್ಟು 1 ಸ್ಪೂನ್ ತುಪ್ಪನೂ ಕೂಡ ಹಾಕಿದೆ. ಸೊ ಇದಕ್ಕೆ ಎಕ್ಸ್ಟ್ರಾ ಐಟಮ್ಸ್ಗಳು ನಾನು ಆ್ಯಡ್ ಆನ್ ಮಾಡ್ತಾ ಇರೋದು. ಫಸ್ಟು ಗರಂ ಮಸಾಲ ಐಟಮ್ಸ್ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ನಿಂಬೆಹಣ್ಣು. ಸೊ ಇಷ್ಟು ಐಟಮ್ಸು. ಅಕ್ಕಿನ ಅರ್ಧ ಸೋನಾ ಮಸೂರಿ ಹಾಕಿದ್ರೆ ಇನ್ನರ್ಧ ಇದು ಬಾಸ್ಮತಿ ರೈಸ್ ಹಾಕಿದೆ. ಸೊ 1 ಗ್ಲಾಸ್ ಅಕ್ಕಿ ಹಾಕಿದೆ, ಅಂದರೆ 1 ಪಾವಲ್ಲಿ ಹಾಕೋದು ನಾನು. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನು ಅಕ್ಕಿ ನೆನೆ ಹಾಕಿ ಇಟ್ಕೊಬಿಟ್ಟು ಸೊ ಅದಾದಮೇಲೆ ನಾನು ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ. ಸೊ ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕಿದೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದೆ. ಸೊ ತುಪ್ಪ ಹಾಕಿದ್ರೆ ಮಾಮೂಲಿ ನಮ್ಮದು ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಫಸ್ಟು ನೋಡಿ, ಗರಂ ಮಸಾಲ ಐಟಮ್ಸ್ಗಳು ಹಾಕ್ಕೊಂಡೆ, ಚಕ್ಕೆ ಲವಂಗ ಮತ್ತು ಸೋಂಪು ಎಲೆ ಎಲ್ಲನೂ. ಅದಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದೆ. ಸೊ ಇದಕ್ಕೆ ಬೇಕಾದರೆ ನೀವು ಎಕ್ಸ್ಟ್ರಾ ಆ್ಯಡ್ ಆನ್ ಬೇಕಾದರೆ ಸ್ಟಾರ್ ಹೂವು ಬರುತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೋಬೋದು, ಮತ್ತು ಏಲಕ್ಕಿನೂ ಹಾಕ್ಬೋದು. ಸೊ ಅದಾದಮೇಲೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ. ಸೊ ಇದು ನಾನು ಮನೇಲೇ ರೆಡಿ ಮಾಡ್ಕೋತೀನಿ ಯಾವಾಗಲೂ, ಹೊರಗಡೆಯಿಂದ ಆದಷ್ಟು ತರಲ್ಲ. ಒಂದೊಂದು ಸರಿ ನಮ್ಮ ಮನೆಯವರು ತಂದುಬಿಡ್ತಾರಲ್ಲ, ಸೊ ಆವಾಗ ತರ್ತಾರೆ. ಒಂದೊಂದು ಸರಿ ಚಿಕನೆಲ್ಲ ತೊಗೊಬರಕ್ಕೆ ಹೋದಾಗ ಎಕ್ಸ್ಟ್ರಾ ಐಟಮ್ಸಲ್ಲಿ ಇಲ್ವೇನು ಅಂದ್ಬಿಟ್ಟು ಎತ್ಕೊಂಡ್ಬಿಡ್ತಾರೆ. ಸೊ ಆವಾಗ ಮಾತ್ರ ಹೊರಗಡೆದು ಬರುತ್ತೆ ಅಷ್ಟೇ. ಸೊ ಅದಾದ್ಮೇಲೆ ನೋಡಿ, ಮೆಂತ್ಯ ಸೊಪ್ಪು ಯಾವಾಗಲೂ ಈ ಥರ ಒಗ್ಗರಣೆ ಟೈಮಲ್ಲಿ ಹಾಕೊಂಡ್ಬಿಡ್ತೀನಿ. ಸೊ ಆವಾಗ ಅದು ಕಹಿ ಅಂಶ ಇದ್ದರೂ ಬೇಗ ಹೋಗ್ಬಿಡುತ್ತೆ. ಮೆಂತ್ಯ 1 ಹಿಡಿಯಷ್ಟು ಹಾಕಿದೆ. ಸೊ ಇದು 1 ಪಾವ್ಗಲ್ವಾ, ಸಾಕು ಎಲ್ಲ ಕಡಿಮೆ ಹಾಕ್ಕೊಂಡ್ರೆ ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕಿದೆ. ಸೊ ಅದಾದಮೇಲೆ ಕೊತ್ತಂಬರಿ ಆ್ಯಂಡ್ ಪುದೀನ ಎರಡೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಪುದೀನ ಸೊಪ್ಪು ನಮ್ಮ ಗಿಡದಲ್ಲೇ ಬಿಟ್ಟಿತ್ತು, ಸೊ ಅದೇ ಹಾಕಿದೆ. ಸೊ ಅದಕ್ಕೋಸ್ಕರ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿತ್ತು, ಒಳ್ಳೆ ಅರೋಮಾ ಇತ್ತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ನೋಡಿ, 2ರಿಂದ 3 ಟೊಮೊಟೊಗಳು. ಇಲ್ಲಿ ಚಿಕ್ಕ ಟೊಮೊಟೊ ಆಗಿರೋದ್ರಿಂದ ನಾನು ಬರೀ 3 ಹಾಕಿದೆ ಅಷ್ಟೇ, ದೊಡ್ಡದಾಗಿದೆ 2 ಹಾಕೋಬೋದು. ಸೊ ಟೊಮೊಟೊನ ಪ್ಯೂರಿನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ನೋ ಪ್ರಾಬ್ಲಮ್. ಇಲ್ಲಿ ಬರೀ ಕಡಿಮೆ ಇತ್ತಲ್ವ, ಸೊ ಇದನ್ನೇನು ಸುಮ್ಮನೆ ಮಿಕ್ಸಿಗೆ ಹಾಕೋಬೋದು ಅಂದ್ಬಿಟ್ಟು ನಾನು ಕಟ್ ಮಾಡಿ ಹಾಕ್ಬಿಡೋಣ ಅಂತ ಹಾಕ್ತೆ. ಅದಾದಮೇಲೆ 3 ಥರ ಐಟಮ್ಸು ನೋಡಿ, ಬಿರಿಯಾನಿ ಪೌಡರ್ ಸ್ವಲ್ಪ, ಆಮೇಲೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರು. ಸೊ ಇಷ್ಟನ್ನು ಆ್ಯಡ್ ಮಾಡಿದೆ. ಒಬ್ಬರು ಧನಿಯಾ ಪೌಡ್ರು ಹಾಕ್ತಾರೆ, ನೋ ಪ್ರಾಬ್ಲಮ್, ಹಾಕೋಬೋದು. ಸೊ ಅರಿಶಿನದ ಪುಡಿನೂ ಒಂದು ಸ್ವಲ್ಪ ಆ್ಯಡ್ ಆನ್ ಮಾಡಿ. ಸೊ ಅದಾದಮೇಲೆ ಈ ಮೊಟ್ಟೆನ ಮೊದಲೇ ಹುರ್ಕೊಂಡಿರ್ಬೋದು. ಸೊ ಇಲ್ಲೇನು ನೀರು ಮಿಕ್ಸ್ ಮಾಡದೇ ಇರೋದ್ರಿಂದ ಇವಾಗ ಅದನ್ನು ಹುರಿದ್ರೂ ಅದೇ ಥರನೇ ಇರುತ್ತೆ ಅಷ್ಟೇ. ಒಬ್ಬೊಬ್ಬರು ಮೊದಲೇ ಎಣ್ಣೆಲಿ ಹುರ್ಕೋತಾರಲ್ಲ, ಹಂಗೂ ಮಾಡ್ಬೋದು. ನಾನು ಲಾಸ್ಟ್ ಒಂದು ರೆಸಿಪಿನಲ್ಲಿ ಮೊದಲೇ ಹುರಿದು ಇಟ್ಕೊಂಡಿದ್ದೆ. ಸೊ ಇವಾಗ ಇದ್ರ ಜೊತೆಗೆ ಆ್ಯಡ್ ಮಾಡಿದೆ ಅಷ್ಟೇ. ನೋಡಿ, ಅರಿಶಿನೂ ಕೂಡ ಹಾಕೋಬೋದು, ಒಳ್ಳೆ ಕಲರ್ ಬರುತ್ತೆ.
ಸೊ ಇದೊಂದು ಚೂರು ಹಂಗೆ ಫ್ರೈ ಮಾಡಿಕೊಂಡು ಅದಾದಮೇಲೆ ನಿಂಬೆ ರಸ ಹಾಕ್ಕೊಳ್ಳೋದು. ಮೊಸರು ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ಬೇಡ ಅಂತ ಸ್ಕಿಪ್ ಮಾಡಿದೆ ಮೊಸರನ್ನ, ಯಾಕೆಂದರೆ ಹುಳಿ ಮೊದಲೇ ಟೊಮೊಟೊನೂ ಹಾಕಿದ್ವಿ ಅಲ್ವ, ಸುಮ್ಮನೆ ಹಾಕಿ ಅಂದ್ಬಿಟ್ಟು. ಅದಾದಮೇಲೆ ರೈಸು ನೆನೆ ಹಾಕಿಟ್ಟಿದ್ವಲ್ಲ, ಜಾಸ್ತಿನೂ ನೆನೆಸ್ಬಾರ್ದು, ಅಕ್ಕಿ ಒಡೆದೋಗ್ಬಿಡುತ್ತೆ. ಒಂದು 10 ನಿಮಿಷ ಸಾಕು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋ ತನಕ. ಸೊ 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರು ಹಾಕಿದ್ದೆ, ಯಾಕೆಂದರೆ ಪಾಪನೂ ತಿಂತಾಳಲ್ಲ, ಜಾಸ್ತಿ ಉದುದ್ರಾಗಿದ್ದರೂ ಇಷ್ಟ ಆಗೋಲ್ಲ ಅಂತ. ಬೇಕಾದರೆ ಒಂಚೂರು ಕಡಿಮೆ ಹಾಕ್ಕೋಬೋದು ಉದುದ್ರಾಗಬೇಕು ಅಂದರೆ. ಸೊ ನಾನು ಇದಕ್ಕೆ 1ಕ್ಕೆ 2ರಷ್ಟು ನೀರು ಹಾಕ್ಕೊಂಡೆ. ಸೊ ಸಾಲ್ಟು ಈ ಒಂದು ಟೈಮಲ್ಲಿ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಮುಚ್ಚಿಬಿಡ್ಬೇಕು. ಕುದೀತಾ ಇರುವಾಗ ಅಕ್ಕಿಯೆಲ್ಲ ಹಾಕಿ ಕುದಿಬೇಕಾದ್ರೆ ಟೇಸ್ಟ್ ನೋಡಬೇಕು. ಒಬ್ಬೊಬ್ರು ಮೊದಲೇ ಅಕ್ಕಿಗಿಂತ ಮುಂಚೆನೇ ಟೇಸ್ಟ್ ನೋಡಿಬಿಟ್ರೆ ಅಕ್ಕಿ ಹಾಕಿದ್ಮೇಲೆ ಉಪ್ಪು ಖಾರ ಕಡಿಮೆ ಆಗಿಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ಅಕ್ಕಿ ಹಾಕಿ ಅದೆಲ್ಲ ಕುದಿಯುವಾಗ ಟೇಸ್ಟ್ ನೋಡಬೇಕು. ಎಕ್ಸ್ಟ್ರಾ ಉಪ್ಪು ಹುಳಿ ಖಾರ ಏನೇ ಬೇಕಾದರೂ ಆ ಮೂಮೆಂಟಲ್ಲಿ ಹಾಕೋಬೋದು. ಸೊ ಇದೊಂಚೂರು ಕುದಿ ಬರಬೇಕು, ಆಮೇಲೆ ನಾವು ಕುಕ್ಕರ್ ಮುಚ್ಚಬೇಕು. ಸೊ ಅಲ್ಲಿ ತನಕ ಕಿಚನಲ್ಲಿ ಇದ್ದಿದ್ದು ಒಂದು ಗಿಡನ ಒಂಚೂರು ಈಚೆ ಬಿಸಿಲಿಗೆ ಇಟ್ಬಿಡೋಣ ಅಂತ. ಸೊ ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ನ ಅಟ್ಲೀಸ್ಟು ವಾರಕ್ಕೊಂದ್ಸರಿ ಅಥವಾ 2 ಸರಿನಾದರೂ ನಾವು ಈಚೆ ಬಿಸಿಲಿಗೆ ಇಡಬೇಕು. ಸೊ ಆವಾಗಲೇ ಅದಕ್ಕೂ ಒಂಚೂರು ಚೆನ್ನಾಗಿ ನ್ಯಾಚುರಲ್ ಒಂದು ಸನ್ಲೈಟ್ ಸಿಗುತ್ತಲ್ವ. ಸೊ ಅದಕ್ಕೋಸ್ಕರನೇ ಅಷ್ಟೇ. ನೋಡಿ, ಇದು ನೀರಲ್ಲೇ ಇವಳು ಜಾಸ್ತಿ ನೀರು ಹಾಕಿ ನೀರಲ್ಲೇ ಹರ್ಕೊಂಬಂದಿರೋದು. ಸೊ ಅದಾದಮೇಲೆ ಈರುಳ್ಳಿನೂ ಸ್ವಲ್ಪ ತಂದಿರೋದೆಲ್ಲ ಹೊರಗಡೆ ಒಂಚೂರು ಬಿಸಿಲಿಗೆ ಹಾಕಿದೆ ಒಣಗಲಿ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ನೋಡಿ ಅಷ್ಟರಲ್ಲಿ ಇದು ಕುದಿ ಬಂತು. ನೋಡಿ ಈ ಥರ ಒಂದು ಗ್ಯಾಪಲ್ಲಿ ಒಂಚೂರು ನಾವು ಬೇರೆ ಬೇರೆ ಕೆಲಸಗಳನ್ನೂ ಮಾಡ್ಕೋತೀವಿ. ಸೊ ನೋಡಿ ರಿಂಗ್ ಫಸ್ಟ್ ನೋಡ್ಕೋಬೇಕು, ಕುಕ್ಕರ್ ರಿಂಗ್ ಕರೆಕ್ಟಾಗಿದೆಯಾ ಅಂತ. ಸೊ ನೋಡಿಕೊಂಡು ಅದು ಕುದಿಬೇಕಾದ್ರೆ ಉಪ್ಪು ಹುಳಿ ಒಂದ್ಸರಿ ನೋಡಿಕೊಂಡು ಕುಕ್ಕರ್ ಮುಚ್ಚಿ ವಿಷಲ್ ಹಾಕೋದು. ಸೊ ಇದು ಮೀಡಿಯಮ್ ಉರಿನಲ್ಲೇ ಇಟ್ಟಿದೆ ನಾನು. ಸೊ ಮೀಡಿಯಮ್ ಉರಿಲಿ 2 ಅಥವಾ 1 ವಿಷಲ್ ಹೊಡಿಸಿದ್ರು ಸಾಕು. ಬೇಗ ತೆಗಿತೀನಿ ಅಂದರೆ 2, ಇಲ್ಲಾಂದರೆ 1 ವಿಷಲ್ ಸಾಕು. ಸೊ ಅದೇ ಗ್ಯಾಪಲ್ಲಿ ಒಂಚೂರು ಮೋಟ್ರ್ ಆನ್ ಮಾಡಿಕೊಂಡೆ, ಯಾಕೆಂದರೆ ವಾಶ್ಗೆ ಹಾಕಬೇಕಿತ್ತು, ಸಂಡೇ ಅಲ್ವಾ. ಬಟ್ಟೆ ವಾಶ್ಗೆ ಹಾಕಬೇಕು ಅಂತಂದರೆ ಫಸ್ಟ್ ಮೋಟ್ರ್ ತುಂಬಿಡ್ಲಿ, ಟ್ಯಾಂಕ್ ತುಂಬಿಡ್ಲಿ ಅಂತ. ಸೊ ಆದಮೇಲೆ ನನಗೆ ಯಾಕೋ ತಲೆನೋವು ಬಂದುಬಿಟ್ಟಿತ್ತು. ಸೊ ಆ ಟೈಮಲ್ಲಿ ನಾನು ಸ್ಪೆಕ್ಸ್ ಯೂಸ್ ಮಾಡ್ತೀನಿ. ಸೊ ಏನು ಮಾಡೋಕ್ಕಲ್ಲ, ಏನಾದರೂ ಒಂದು ತಲೆನೋವುಗಳು ಸಡನ್ನಾಗಿ ಬಂದುಬಿಡುತ್ತಲ್ವ. ಈಗ ಕಂಟಿನ್ಯೂಸ್ ಆಗಿ ನಾವು ಸ್ಕ್ರೀನ್ ನೋಡ್ತಾ ಇರ್ತೀವಿ. ಸೊ ಆ ಥರನೂ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಸೊ ಅದಕ್ಕೋಸ್ಕರವೇ. ಸೊ ಅದಾದಮೇಲೆ ನೋಡಿ ನಾನು ಒಂದೇ ವಿಷಲ್ ಹೊಡಿಸಿದ್ರೆ ಕುಕ್ಕರ್ ಸಿಟಿ ಗಾಳಿ ಫುಲ್ಲು ಹೋಗೋ ತನಕ ವೆಯ್ಟ್ ಮಾಡಬೇಕು. ಬೇಗ ಓಪನ್ ಮಾಡ್ತೀವಿ ಅಂದರೆ 2 ವಿಷಲ್. ನೋಡಿ ಚೆನ್ನಾಗಾಗಿತ್ತು, ನೋಡಿ ರೈಸ್ ಎಲ್ಲ ಚೆನ್ನಾಗಾಗಿತ್ತು ಅಂತ. ಸೊ ಮಕ್ಕಳಿರೋರಿಗೆ ಈ ಲೆವೆಲ್ಗೆ ಮಾಡಿದ್ರೆ ಸಾಕು, ನೀರು ಇಷ್ಟ ಹಾಕ್ಕೊಂಡ್ರೆ. ಎಗ್ ಬಿರಿಯಾನಿ ಇಲ್ಲಿಟ್ಕೋ. ಥ್ಯಾಂಕ್ಸ್ ಹೇಳು ಮಮ್ಮಿಗೆ. ತಿಂಡಿ ಎಲ್ಲ ಆಯಿತು. ಸೊ ಅದು ಯಾವುದೇ ತಿಂಡಿ ಆಗಲಿ, ವೆಜ್ ಆದರೂ ಆಗಲಿ ನಾನ್ ವೆಜ್ ಆದರೂ ಆಗಲಿ, ಒಂಚೂರಾದರೂ ಲೈಟಾಗಿ ಟೀ ತೊಗೋಬೇಕು. ಸೊ ಅದಾದಮೇಲೆ ಟೀ ಮಾಡಿದ್ವಿ. ಆಮೇಲೆ ಇದು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಟ್ಟೆ. ಸೊ ಇದೆಲ್ಲ ರೆಸಿಪಿ ಏನು ಶೇರ್ ಮಾಡಲಿಲ್ಲ. ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರೋದೆ ಅಲ್ವಾ. ವೈಟ್ ರೈಸ್ ಮಾಡಿಕೊಂಡು ಸ್ವಲ್ಪ ಚಿಕನ್ ಚಾಪ್ಸ್ ಥರ ಮಾಡಿದೆ, ಆಮೇಲೆ ಸ್ವಲ್ಪ ಚಿಕನ್ ಡ್ರೈ ಥರ ಮಾಡಿದೆ. ಸೊ ಚಿಕನಲ್ಲಿ 2 ಐಟಮ್ಸ್ಗಳು ಮಾಡಿದೆ. ಸೊ ಬೆಳಿಗ್ಗೆ ಬರೀ ಮೊಟ್ಟೆ ಬಿರಿಯಾನಿ ಒಂದು ಮಾಡಿದೆ ಅಷ್ಟೇ. ಸೊ ಇವಾಗ ಮಧ್ಯಾಹ್ನಕ್ಕೆ ಈ ಸಾಂಬಾರು ಮಾಡಿಬಿಟ್ರೆ, ಮಧ್ಯಾಹ್ನ ಅಂದರೆ ತಿಂಡಿ ಆದ ತಕ್ಷಣ ಮಾಡಿಟ್ಬಿಟ್ರೆ ಇನ್ನು ಸಾಯಂಕಾಲದ ತನಕ ರಾತ್ರಿ ತನಕ ಮಾತಾಡೋಂಗಿಲ್ಲ, ಅಡುಗೆ ಮನೆ ಕಡೆ ಹೋಗೋಂಗೇ ಇಲ್ಲ. ಸೊ ಆ ಥರ ನಾನು ಸಂಡೇ ಅಂತೂ ಸ್ವಲ್ಪ ಈ ಥರ ಪ್ಲ್ಯಾನ್ ಮಾಡಿಬಿಡ್ತೀನಿ. ಸೊ ಮುದ್ದೆನೂ ಕೂಡ ರೆಡಿ ಆಗ್ತಾಯಿತ್ತು ಅಂತ ಹೇಳ್ಬೋದು. ಸೊ ನೋಡಿ ಇದು ಚಿಕನ್ ಡ್ರೈ ಥರ ಒಂದೊಂದು ಮಾಡಿಬಿಡ್ತೀನಿ. ಸೊ ಇದೇ ಗ್ರೇವಿ ಇತ್ತಲ್ಲ ಅಂದ್ಬಿಟ್ಟು ಇದನ್ನು ಡ್ರೈ ಮಾಡಿದೆ. ಸೊ ಬೆಳಿಗ್ಗೆದ್ದೇನಾದರೂ ಮಿಕ್ಕಿರೋದು ಬಿರಿಯಾನಿ ಇದ್ದರೂ ಅದನ್ನು ಕೂಡ ತಿನ್ಕೋಬೋದು ಅಂತ. ಸೊ ನೋಡಿ ಮುದ್ದೆ ಬರೀ ಹಾಫು ಸಾಕು ಅಂತಂದ್ಬಿಟ್ಟು ಮುದ್ದೆಗೆ ಮಧ್ಯಾಹ್ನ ಈ ಸಾಂಬಾರು ಮಾಡ್ಕೊಂಡಿದ್ವಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಬೆಳಗ್ಗೆನೇ ಎಲ್ಲ ಅಡುಗೆ ಸಂಡೇ ರೆಡಿ ಮಾಡಿಬಿಟ್ರೆ ಇನ್ನು ಅವತ್ತು ಫುಲ್ ಸ್ವಲ್ಪ ಬೇರೆ ಕೆಲಸಗಳು ನೋಡ್ಕೋಬೋದು. ಬಟ್ಟೆ ವಾಶ್ಗೆ ಹಾಕೋದಿರ್ಬೋದು ಅಥವಾ ಬೇರೆ ಎಲ್ಲ ಕ್ಲೀನಿಂಗ್ ಕೆಲಸಗಳು. ಸೊ ಇದನ್ನೆಲ್ಲ ಮಾಡ್ಕೋಬೋದು. ಎಸ್ಪೆಷಲಿ ನನಗಂತೂ ಸ್ವಲ್ಪ ತಲೆನೋವು ಬಂದಿತ್ತು ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಟ್ಬಿಟ್ಟೆ, ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು. ಸೊ ಇವಾಗ ಇದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೈಸ್. ಇದಾಗಿತ್ತು ಇವತ್ತಿನ ಒಂದು ಸಂಡೇ ವ್ಲಾಗ್ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.